ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಲಾಗ್ಸ್. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಹೌದು, ಸೊ ದೊಡ್ಡವರೇನು ಹೇಳಿದ್ದಾರೆ, ಸೊ ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕಂತ ಹೇಳ್ಬಿಟ್ಟು. ಸೊ ಆದರೆ ನಾನು ಈ ಸಮುದ್ರ ನೀರಿಂದ ಉಪ್ಪು ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಹೇಗಿರುತ್ತೆ ಅನ್ನೋದು ನೋಡೋಣ. ಮಾಡಾಯ್ತು. ಸೊ ಬನ್ನಿ ನೆಕ್ಸ್ಟ್ ಪಾರ್ಟ್ ನೋಡೋಣ. ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಾಯ್ತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಸೀ ಸಾಲ್ಟ್ ಹೇಗೆ ಮಾಡೋದು, ಅದು ಸಮುದ್ರ ನೀರಿಂದ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಸಮುದ್ರ ನೀರು ತಂದಿದ್ದಿಲ್ಲ, ಅದರಲ್ಲಿ ಸ್ಯಾಂಡ್ ಕೂಡ ಬಂದಿದೆ, ಮರಳು ಕೂಡ ಬಂದಿದೆ. ಅದನ್ನ ಈ ಸೀವಿಂದ ಈ ಒಂದು ಜರಡಿಯಿಂದ ಅದನ್ನ ಸಪರೇಟ್ ಮಾಡ್ಕೊಂಡು ಹಿಡಿಬೇಕು. ಈಗ ನಾನು ಹಾಕ್ತಾ ಇದ್ದೀನಿ ನೀರು. ಏನಾದರೂ ಕಸ ಕಡ್ಡಿಗಳು ಬಂದರೆ ಇದರಲ್ಲಿ ಸಪ್ರೇಟ್ ಆಗೋದು. ನೋಡಿ, ಇದರಲ್ಲಿ ಎಷ್ಟೊಂದು ಮರಳಿದೆ. ಸೊ ಈಗ ಇಷ್ಟು ಕ್ಲಿಯರ್ ಆಗಿದೆ ವಾಟರ್. ಸೊ ಎಷ್ಟರ ಮಟ್ಟಿಗೆ ಉಪ್ಪು ಇದು ಬರುತ್ತೆ ಅನ್ನೋದು ನೋಡಬೇಕು. ಈಗ ಇದು ಯಾವ ಮೆಥಡ್ ಅಂತಂದ್ರೆ ಎವಾಪರೇಷನ್ ಮೆಥಡ್ ಇದು. ಸೊ ನೀರನ್ನ ಕಾಯಿಸೋದು. ಸೊ ನೀರನ್ನ ಅರೌಂಡ್ 100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಾಯಿಸಿ ಅದೇನು ವಾಟರ್ ಇರುತ್ತೆ ಎವಾಪರೇಷನ್ ಆಗೋಗುತ್ತೆ. ಇನ್ನು ಮಿಕ್ಕಿದ್ದು ಸಾಲ್ಟ್ ಅಂತ ಸಿಗುತ್ತೆ. ಸೊ ಅನ್ನೋ ಈಗ ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕಿದೀವಿ. ಸೊ ಗ್ಯಾಸ್ನ ಫುಲ್ ಆನ್ ಮಾಡಿದ್ದೀನಿ. ಗ್ಯಾಸನ್ನ ಫುಲ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಈ ನೀರೆಲ್ಲ ಎವಾಪರೇಟ್ ಆಗಬೇಕು. ಈ ನೀರೆಲ್ಲ ಎವಾಪರೇಟ್ ಆಗಬೇಕಂದ್ರೆ ತುಂಬ ಸಮಯ ವೇಟ್ ಮಾಡಲೇಬೇಕು. 15 ನಿಮಿಷ ಆದರೂ ನಾವು ಈ ನೀರನ್ನು ಕಾಯಿಸಲೇಬೇಕು. ಸೊ 15 ನಿಮಿಷ ಬಿಟ್ಟು ನೋಡೋಣ ಏನಾಗಿರುತ್ತೆ. ಆಲ್ಮೋಸ್ಟ್ ಅರ್ಧ ಗಂಟೆ ಆದ್ಮೇಲೆ ಇಷ್ಟಾಗಿದೆ ವಾಟರ್ ಲೆವೆಲ್. ನೋಡಿ, ಈಗ ತುಂಬಾ ತಳಕ್ಕೆ ಹೋಗ್ಬಿಟ್ಟಿದೆ. ಇನ್ನೇನು ಸ್ವಲ್ಪ ಸಮುದ್ರ ನೀರು ಕುದಿಸಿದ ಆದಮೇಲೆ ಬಂದಿರುವಂಥ ಒಂದು ಪೇಸ್ಟ್ ಸಾಲ್ಟ್ ಆಗಿದೆ. ಸೊ ಅದನ್ನು ಈಗ ಡ್ರೈಯಿಂಗಿಗೆ ಇಟ್ಟಿದ್ದೀನಿ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ,
ಸೊ ತುಂಬ ಹೊತ್ತಾದಮೇಲೆ ಈ ಥರ ಆಗೋಗಿದೆ. ಸೊ ಉಳಿದಿರೋದು ಪೋರ್ಷನ್ ಇದು. ಸೊ ಉಳಿದಿರೋದು ಇದು ಸಾಲ್ಟ್ ಇದು. ಸೊ ಇದು ಪೇಸ್ಟ್ ಈ ಥರ ಇದೆ ನೋಡಿ, ನೋಡ್ಬೋದು ಇದರಲ್ಲಿ. ಸೊ ಇನ್ನೂ ಸ್ವಲ್ಪ ನೀರಿದೆ, ಅದಕ್ಕೆ ಇಟ್ಟಿದ್ದೀನಿ. ಸೊ ಒಣಗಾದ್ಮೇಲೆ ಇದರಿಂದ ಪ್ಯೂರ್ ಸೀ ಸಾಲ್ಟು ತೆಗೆಯೋಣ. ಆದಮೇಲೆ ಸಾಲ್ಟು ರೆಡಿಯಾಗಿದೆ. ಸೊ ಪಾತ್ರೆಯಲ್ಲಿ ಬರೀ ಈಗ ಸಾಲ್ಟ್ ಮಾತ್ರ ಇದೆ, ಸ್ವಲ್ಪ ಮಾಯಿಶ್ಚರ್ ಇದೆ, ಇನ್ನು ಮಿಕ್ಕಿದ ವಾಟರ್ ಎಲ್ಲ ಎವಾಪರೇಷನ್ ಆಗೋಗಿದೆ. ಸೊ ಬನ್ನಿ ನೋಡೋಣ. ಆನ್ಲೈನಲ್ಲಿ ಸೀ ಸಾಲ್ಟ್ ಅಂತಲೇ ಸ್ಪೆಷಲಾಗಿ ಸಾಲ್ಟ್ ಸಿಗುತ್ತೆ. ಸೊ ಅದು ಸಮುದ್ರದಿಂದ ಮಾಡಿರೋದು ಅಂತ ಹೇಳ್ತಾರೆ. ಅದು ಪ್ರೈಸು ಅರೌಂಡ್ 100ಇಂದ 700 ರುಪೀಸ್ವರೆಗೂ ಇದೆ ಪರ್ ಕೆ ಜಿ. ಸೊ ಇದು ನಾವು ಫ್ರೀಯಾಗಿ ಮನೆಯಲ್ಲೇ ಮಾಡ್ತಾ ಇರೋದು ಸೀ ಸಾಲ್ಟ್. ಸೊ ಇಷ್ಟನ್ನೇ ನೋಡಿದ್ರೆ ನೋಡಿ, ಇನ್ನೂ ಸ್ವಲ್ಪ ಮಾಯಿಶ್ಚರ್ ಇದೆ, ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ಇದೊಂದಿಷ್ಟು ಹೋದರೆ ಫುಲ್ ಪೌಡ್ರ್ ಫಾರ್ಮ್ ಆಗಿಬಿಡುತ್ತೆ. ಕ್ಲಿಯರ್ ಇರೋ ಒಂದು ಸೀ ಸಾಲ್ಟ್. ಸೊ ನೋಡಿದ್ರಲ್ಲ ಹೇಗೆ ಸಮುದ್ರ ನೀರಿಂದ ಉಪ್ಪನ್ನು ಮಾಡ್ಬೋದು ಅದು ಮನೇಲೆ ಅಂತ ಹೇಳ್ಬಿಟ್ಟು. ಸೊ ಈ ಉಪ್ಪೇನಿದೆಯಲ್ಲ, ಸೊ ನಮ್ಮ ಇಂಡಿಯಾದಲ್ಲಿ ಗುಜರಾತು ನಂಬರ್ 1. ಯಾಕಂದರೆ ಅರೌಂಡ್ 76% ಇಂಡಿಯಾದ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಉಪ್ಪು ಪ್ರೊಡಕ್ಷನು, ಅದು ಗುಜರಾತಿಂದನೇ ಮಾಡ್ತಾರೆ. ಸೊ ಪೋರಬಂದರ ಮತ್ತು ಭಾವನಗರ ಮತ್ತು ರನ್ ಆಫ್ ಕಚ್ ಇಂಥ ಪ್ಲೇಸ್ಗಳೆಲ್ಲ ಟ್ರೆಡಿಷ್ನಲಾಗಿ ಸೀ ಸಾಲ್ಟ್ನ ಮಾಡ್ತಾರೆ. ಹಾಗೆ ರಾಜಸ್ಥಾನು, ಹಾಗೆ ಆಂಧ್ರ ಪ್ರದೇಶ, ತಮಿಳ್ನಾಡಲ್ಲಿ ಕೂಡ ಈ ಸೀ ಸಾಲ್ಟ್ ಮಾಡ್ತಾರೆ. ಸೊ ಅದೇ ಥರ ನಾವು ಈಗ ನಮ್ಮ ಮನೆಯಲ್ಲೇ ಸಮುದ್ರ ನೀರಿಂದ ಉಪ್ಪನ್ನು ತಯಾರಿಸಿದ್ದೀವಿ. ಸೊ ಈ ಉಪ್ಪು ಮನೆಗೆ ಯೂಸ್ ಮಾಡ್ಬೋದು. ತುಂಬ ಪ್ಯೂರ್ ಆಗಿರುವಂಥ ನ್ಯಾಚುರಲ್ ಮೆಥಡಲ್ಲಿ ಮಾಡಿರೋಂಥ ಈ ಉಪ್ಪು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಹಾಗೆ ಉಪ್ಪು ಕೂಡ ಟೇಸ್ಟ್ ಕೂಡ ಮಾಡೋಣ. ತಿನ್ನೋಣ. ಟೇಸ್ಟಿ ಹೇಗಿದೆ ಚೆನ್ನಿ ಉಪ್ಪು? ಟೇಸ್ಟಿ ಆಗಿತ್ತಾ? ಉಪ್ಪು ಚೆನ್ನಾಗಿತ್ತು ನೋಡಿ. ಸ್ವಲ್ಪ ಟೇಸ್ಟ್ ನೋಡೋಣ ಬನ್ನಿ ಎಷ್ಟು ಬರುತ್ತೆ. ಚೆನ್ನಾಗಿದೆ ನೋಡಿ. ಈ ತರ ಆಕ್ಸಿಮೆಂಟ್ ಸಮುದ್ರ ನೀರಿದ್ದು ಸಮುದ್ರ, ಅದರಲ್ಲಿ ದೊಡ್ಡ ಬಾಟಲ್ ಈಗ ತಗೋಬೇಕು, ಆಮೇಲೆ ಪಾತ್ರೆಯಲ್ಲಿ ಹಾಕಬೇಕು, ಮತ್ತೆ ಉಪ್ಪು ತರ